ಬರೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶವೇ ಈ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹತ್ತರವಾಟ್ ಗ್ರಾಮದತ್ತ ತಿರುಗಿ ನೋಡ್ತಾ ಇದೆ. ಕಾರಣ ಇಷ್ಟೇ, UPSC, ಅದರಲ್ಲೂ ಪ್ರಮುಖವಾಗಿ UPSCಯ ಸಿವಿಲ್ ಸರ್ವಿಸ್ನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿರುವಂಥ, ದೇಶಕ್ಕೆ 53ನೇ ರ್ಯಾಂಕನ್ನು ಪಡೆದಿರುವಂಥ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಮಾತಾಡ್ತಾ ಹೋಗ್ತೀನಿ. ಈ ಹಾದಿ ಎಷ್ಟು ಕಠಿಣವಾಗಿತ್ತು, ಈ ಸಕ್ಸಸ್ ಹಿಂದಿನ ಪ್ರೇರಣೆ ಏನು, ಇದೆಲ್ಲದರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಕಿರಣ್ ಕಮತೆ ಅವರು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಖುಷಿ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಿಮ್ಮನ್ನ ನಾವು ಮೀಟ್ ಮಾಡಿ ಒಂದು ಇಂಟರ್ವ್ಯೂ ಮಾಡ್ತಿದ್ವಿ ಅಂತಂದಾಗ ನಿಜಕ್ಕೂ ಅದು ನಮಗೆ ಒಂದು ರೀತಿ ಖುಷಿ, ಸೌಭಾಗ್ಯ ಕೂಡ ಹೌದು. ಎಸ್, ಈ ಒಂದು ಜರ್ನಿಯ ಬಗ್ಗೆ ನಾವು ಮಾತಾಡೋಣ. ಪ್ರಮುಖವಾಗಿ ಇಂಥ ಒಂದು UPSC ಪರೀಕ್ಷೆ ಬರೆಯೋದು ಅಂದರೆ ಅಷ್ಟು ಸುಲಭ ಅಲ್ಲ. ಸುಮಾರು 2-3 ವರ್ಷದ ಕಠಿಣವಾದಂಥ ಪರಿಶ್ರಮ ಇರುತ್ತೆ. ಸೊ ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡ್ರಿ, ಮತ್ತು ಆರಂಭದಲ್ಲಿನ ಈ ಸಿದ್ಧತೆಗಳು, ಆ ಜರ್ನಿ, ಇದೆಲ್ಲದರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಅಂತ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ತುಂಬ ಆಗ್ತಿದೆ ಸರ್. ಬಟ್ ಅಗೇನ್ ಐ ಹ್ಯಾವ್ ಸೆಡ್ ಇಟ್ ಮೆನಿ ಟೈಮ್ಸ್, ಈ ಪ್ರೊಸೆಸ್ ಒಂದು ಎಂಡಲ್ಲಿ ಒಂದು ಒಳ್ಳೆ ರಿಸಲ್ಟಲ್ಲಿ ಎಂಡ್ ಆಗ್ತಿದೆ ಅಂತ ರಿಲೀಫ್ ಇದೆ ಸರ್, ಮೋರ್ ದೆನ್ ಖುಷಿ. ಆ್ಯಂಡ್ ಫೈನಲಿ ಅದು ಓದೋ ಒಂದು ಸೈಕಲಿಂದ ಹೊರಗೆ ಬಂದ್ವಿ. ಸೊ ಇಟ್ ಇಸ್ ವೆರಿ ತುಂಬ ಖುಷಿ ಆಗ್ತಿದೆ, ಒಂಥರ ನಿರಾಳ ಭಾವ, ರಿಲ್ಯಾಕ್ಸ್ ಮಾಡಲಿದೆ. ಓಕೆ, ಫೈನ್. ಮನೆಯಲ್ಲೆಲ್ಲ ಎಷ್ಟು ಖುಷಿಯಾಗಿದ್ದಾರೆ, ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು, ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ನಿಮ್ಮ ಸಕ್ಸಸ್ ಅನ್ನ ಅಂತ? ಎಸ್ ಸರ್, ತುಂಬ ಎಲ್ಲ. ಇಟ್ ಈಸ್ UPSC ಅನ್ನೋದು ನನ್ನೊಬ್ಬ ಇಂಡಿವಿಜುವಲ್ ಡ್ರೀಮ್ ಅಲ್ಲ ಸರ್, ಇಟ್ಸ್ ಅ ಕಲೆಕ್ಟಿವ್ ಡ್ರೀಮ್. ಸೊ ಎಲ್ಲರೂ ತುಂಬ ಖುಷಿ ಪಡ್ತಿದ್ದಾರೆ. ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ಕಮಿಂಗ್. 6 ವರ್ಷ ಆಯಿತು ಸರ್. ದಿಸ್ ವಾಸ್ ಮೈ 6th ಆ್ಯಂಡ್ ಫೈನಲ್ ಅಟೆಂಪ್ಟ್. ಸೊ ಎಲ್ಲರೂ ಪಾಪ ದೇ ವೇಟೆಡ್ ಲಾಂಗ್ ಟೈಮ್ ನನ್ನ ಜೊತೆ. ನನ್ನ ಎಲ್ಲ ಫೇಲಿಯರ್, ರಿಜೆಕ್ಷನ್ಸ್ನ ಅವರು ಅನುಭವಿಸಿದ್ದಾರೆ, ಸಹಿಸ್ಕೊಂಡಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ ಸರ್. ಓಕೆ, ಅಂದರೆ ಈ ನಿಮ್ಮ ನಾಗರಿಕ ಸೇವೆಗಳ ಪಯಣ ಆರಂಭ ಆಗಿದ್ದು ಹೇಗೆ, ಯಾವ ರೀತಿ ಅಂತ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಕುತೂಹಲ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ತಿಳಿಸ್ಕೊಡಿ. ಹಾಂ ಸರ್, ಈ ಕನಸನ್ನ ಬಿತ್ತಿದ್ದು ನಮ್ಮ ಅಪ್ಪಾಜಿ ಸರ್, ಡಾಕ್ಟರ್ ಎಸ್ ಸಿ ಕಮ್ತೆ. ಸ್ಕೂಲಲ್ಲಿದ್ದಾಗಲೇ ಅದ್ರ ಬಗ್ಗೆ ತುಂಬ ನನಗೆ ತಲೆಯಲ್ಲಿ ತುಂಬಿಸಿ, ಹಿಂಗಿದೆ ಒಂದು ಅಪಾರ್ಚುನಿಟಿ ಇದೆ ಅಂತ ಅದ್ರ ಬಗ್ಗೆ ಒಂದು ತೋರಿಸ್ಕೊಟ್ರು. ಬಟ್ ನಾನು ಆ್ಯಕ್ಚುಲಿ ಸೀರಿಯಸ್ ಆಗಿ ಪರ್ಸ್ಯೂ ಮಾಡಿದ್ದು ಓನ್ಲಿ ಆಫ್ಟರ್ ಗ್ರ್ಯಾಜುಯೇಷನ್ ಸರ್. ಗ್ರ್ಯಾಜುಯೇಷನ್ ಆದಮೇಲೆ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್. ಆ್ಯಕ್ಚುಲಿ 2020 ಮಾರ್ಚ್ನಲ್ಲಿ ಪ್ರಿಪೇರ್ ಆದೆ. ದಟ್ ವಾಸ್ ಮೈ ಫಸ್ಟ್ ಅಟೆಂಪ್ಟ್ ಆ ವರ್ಷ. ಅಲ್ಲಿಂದ ಕಂಟಿನ್ಯೂಸ್ ಆಗಿ 6 ಅಟೆಂಪ್ಟ್ ಕೊಟ್ಟಿದ್ದೀನಿ. ಇದು ನನ್ನ ಲಾಸ್ಟ್ ಅಟೆಂಪ್ಟ್ ಇತ್ತು. ಇದಕ್ಕಿಂತ ಮುಂಚೆ 3 ಮೇನ್ಸು ಆ್ಯಂಡ್ ಲಾಸ್ಟ್ ಇಯರ್ ಕೂಡ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ. ಬಟ್ ಫೈನಲ್ ರಿಸಲ್ಟಲ್ಲಿ ಒಂದು 33 ಮಾರ್ಕ್ಸಿಂದ ನಾನು ಫೇಲ್ ಆದೆ. ಸೊ ತುಂಬ ನಿರಾಸೆ ಆಗಿತ್ತು. ಬಟ್ ಅಲ್ಲಿಂದ ಇದು ಲಾಸ್ಟ್ ಅಟೆಂಪ್ಟ್, ಅದೊಂದು ರಿಸ್ಕ್ ಇತ್ತು ಸರ್. ಐ ಟುಕ್ ಇಟ್, ಬಟ್ ಗಾಡ್ ಗೇವ್ ಮೀ ವೇ ಟು ಮಚ್. ಭಗವಂತ ಕಂತಾಗದ ಸರ್. ಫೈನಲಿ ಹ್ಯಾಡ್ ನಾನು ಈ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರ್ಯಾಂಕ್ 53 ಇಸ್ ನಾನು ಕೇಳ್ಕೊಂಡ್ಕಿಂತ ಜಾಸ್ತಿ ಇದೆ ಸರ್. ಓಕೆ, ಅಂದ್ರೆ ನಿರೀಕ್ಷೆ ಮಾಡಿರಲಿಲ್ಲ, ಆದರೆ ಇದು ಲಿಸ್ಟಲ್ಲಿ ಎಷ್ಟು ಬಂದರೆ ಸಾಕಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಟಾಪ್ 53 ಆ್ಯಂಡ್ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಇಸ್ ನಾನು ಅನ್ಕೊಂಡಿರಲಿಲ್ಲ ಸರ್. ತಂದೆಯವರು ಈ ಕನಸನ್ನು ಬಿತ್ತಿದ್ರು ಅಂತ ಹೇಳಿದ್ರೆ, ಪ್ರೇರಣೆ ಏನು ಸರ್? ನಾನು ಏನೋ ಅಚೀವ್ ಮಾಡಬೇಕು ಅಂತ ಬಂದಾಗ ನಿಮಗೆ ಸ್ಫೂರ್ತಿ ಆಗಿದ್ದು ಯಾರು, ಪ್ರೇರಣೆ ಏನು ಅಂತ? ಎಸ್ ಸರ್, ಸ್ಫೂರ್ತಿ ಅಗೇನ್ ಮೈ ಫಾದರ್ ಸರ್. ಅದು ಅವ್ರ ಕನಸಿತ್ತು. ಆ್ಯಂಡ್ ಬಿಕಾಸ್ ಆಫ್ ಹೀಸ್ ಓನ್ ರೆಸ್ಟ್ರಿಕ್ಷನ್ಸ್, ಒಂದು ರೆಸ್ಪಾನ್ಸಿಬಿಲಿಟೀಸ್ ಅವರು ಪರ್ಸ್ಯೂ ಮಾಡೋಕ್ಕಾಗಲಿಲ್ಲ. ಅವರು ಕೂಡ ಇಂಟರ್ವ್ಯೂ ಕೊಟ್ಟಿದ್ರು ಮುಂಚೆ, ಬಟ್ ಆಗಿರಲಿಲ್ಲ. ಆ್ಯಂಡ್ ಈ ಜವಾಬ್ದಾರಿಗಳ ಎಲ್ಲ ಮಧ್ಯೆ ಹಿ ಕುಡ್ ನಾಟ್ ಪರ್ಸ್ಯೂ. ಹೌದೌದೌದು. ಎಸ್ ವೀಕ್ಷಕರೇ, ಸಾಮಾನ್ಯವಾಗಿ ರೈತಾಪಿ ವರ್ಗದ ಜನ ಏನು ಹೇಳ್ತಾರೆ ಗೊತ್ತಾ, ನಾನು ಮಾಡೋಕ್ಕಾಗಲಿಲ್ಲ, ನನ್ನ ಮಗನ ಮೂಲಕನಾದರೂ ಆ ಕನಸನ್ನು ನನಸು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಧ್ಯೇಯವನ್ನು ಇಟ್ಕೊಂಡಿರ್ತಾರೆ. ಬಹುಶಃ ಇಲ್ಲೂ ಅಷ್ಟೇ, ಕಿರಣ್ ಕಮತಿಯವರ ಈ ಯಶಸ್ಸಿನ ಹಿಂದೆ ಪ್ರೇರಣೆ, ಸ್ಫೂರ್ತಿ ಎಲ್ಲವೂ ಕೂಡ ಅವ್ರ ತಂದೆ. ನಾನು ಕನಸು ಕಂಡೆ, ನನ್ನ ಮಗ ಅದನ್ನು ನನಸು ಮಾಡ್ದ ಅಂತ ಅಲ್ವಾ? 100% ಸರ್. ಓಕೆ, ಈ ಕಠಿಣ ಹಾದಿ ಇತ್ತಲ್ಲ, ಸೊ ಕೆಲವೊಮ್ಮೆ ನೀವು ಸ್ಟಡಿ ಮಾಡಬೇಕು ಅಂತಂದಾಗ ಡಿಸ್ಟರ್ಬೆನ್ಸ್ ಬರುತ್ತೆ, ಅಥವಾ ಡಿಸ್ಟರ್ಬೆನ್ಸ್ನೆಲ್ಲ ಮೆಟ್ಟಿ ನಿಂತು ಒಂದು ಎಕ್ಸಾಮ್ ಪಾಸ್ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸ್ಟಡೀಸ್ ಮಾಡೋದಿದೆಯಲ್ಲ, ಕಂಟಿನ್ಯೂ ಮಾಡೋದಿದೆಯಲ್ಲ, ಅದು ಎಷ್ಟು ಸವಾಲಾಗಿತ್ತು, ಚಾಲೆಂಜಿಂಗ್ ಆಗಿತ್ತು ನಿಮಗೆ ಅಂತ? ಡೆಫಿನೆಟ್ಲಿ ಸರ್. ಇವಾಗಿನ ದಿನಮಾನಗಳಲ್ಲಿ ಇನ್ ಏಜ್ ಆಫ್ ಸೋಷಿಯಲ್ ಮೀಡಿಯಾ, ದೇ ಮೋರ್ ಡಿಸ್ಟ್ರಾಕ್ಷನ್ಸ್ ದೆನ್ ಮೋಟಿವೇಟೆಡ್ ಸ್ಪಿರಿಟಲ್ಲಿ ಇರೋದು ಭಾಳ ಡಿಫಿಕಲ್ಟ್ ಆಗಿರುತ್ತೆ ಸರ್. ಸೊ ಅಫ್ಕೋರ್ಸ್ ಇಟ್ ಇಸ್ ವೆರಿ ಡಿಸ್ಟ್ರಾಕ್ಟಿಂಗ್. ಬಟ್ ಭಾಳಷ್ಟು ನಾವು ಹ್ಯಾವ್ ಟು ಕ್ಲೋಸ್ ಅವರ್ ಐಸ್ ಆ್ಯಂಡ್ ಇಯರ್ಸ್ ಈ ಪ್ರೊಸೆಸ್ಸಲ್ಲಿ. ಎಲ್ಲರೂ ಏನು ಮಾಡ್ತಾರೆ ಅದನ್ನು ನಾವು ಎಂಜಾಯ್ ಮಾಡ್ಬೇಕಂತ ಏನಿಲ್ಲ, ಭಾಳ ಸ್ಯಾಕ್ರಿಫೈಸಸ್ ಮಾಡಬೇಕಾಗತ್ತೆ. ಓನ್ಲಿ ದೆನ್ ವಿ ಕ್ಯಾನ್ ಅಚೀವ್ ದಿಸ್ ಸರ್. ಇಟ್ ಈಸ್ ವಿ ನೀಡ್ ಲಾಟ್ ಆಫ್ ಡೆಡಿಕೇಶನ್, ಲಾಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಲಾಟ್ ಆಫ್ ಸ್ಯಾಕ್ರಿಫೈಸಸ್. ಓಕೆ, ಈಗ ನೀವು ಹೇಳಿದ್ರಿ ಮೊದಲ ಪ್ರಯತ್ನದಲ್ಲೇ ಆಗಲಿಲ್ಲ ನನಗೆ ಅದು ಅಂತ. ಅನಂತರದಲ್ಲಿ ಎದುರಾದಂಥ ನಿರಾಸೆ ಅಥವಾ ದುಃಖ ಇರ್ಬೋದು,
ಛೇ ಇಷ್ಟೇ ಶ್ರಮಪಟ್ಟರು ಕೂಡ ಎಫರ್ಟ್ ಹಾಕಿದ್ರು ಆಗ್ತಾ ಇಲ್ವಲ್ಲ ಅಂತಂದಾಗ ನಿಮ್ಮನ್ನು ನೀವು ಹೇಗೆ ಮೋಟಿವೇಟ್ ಮಾಡ್ಕೊಂಡ್ರಿ ಅಂತ? ಸರ್ ಆ್ಯಕ್ಚುಲಿ ತುಂಬ ನಿರಾಸೆ ಆಗುತ್ತೆ ಸರ್, ಬಿಕಾಸ್ ಲಾಸ್ಟ್ ಟೈಮ್ ಮಾತ್ರ ಲಿಸ್ಟಿಂದ ಹೊರಗೆ ಬಿದ್ದಾಗ ಇಟ್ ವಾಸ್ ಭಾಳ ಒಂದು ಪೇನ್ಫುಲ್ ಮೂಮೆಂಟ್ ಸರ್. ತುಂಬ ಕಾನ್ಫಿಡೆನ್ಸಲ್ಲಿ ಇದ್ವಿ, ಬಟ್ ಸ್ಟಿಲ್ ಅದು ಆಗಲ್ದಾಗ ಲಿಸ್ಟಲ್ಲಿ ಹೆಸರು ಸರ್ಚ್ ಮಾಡಿದಾಗ ಹೆಸರು ಇಲ್ದಾಗ ಆಗಿರೋ ನೋವು ನಮಗಿನ್ನ ಇಟ್ ಈಸ್ ನೋವು ಇನ್ನೂ ಫೀಲ್ ಆಗುತ್ತೆ ಸರ್. ಬಟ್ ಫೈನಲಿ ಐ ಥಿಂಕ್ ಅದನ್ನ ಮುಂದೆ ಅದನ್ನ ಮರೆತು ಆಗೋದೇನಿದೆ ದಟ್ ಈಸ್ ಚಾಲೆಂಜಿಂಗ್. ಆ್ಯಂಡ್ ಐ ಬ್ಯಾಕ್ ಮೈ ಸೆಲ್ಫ್. ನಂಗೆ ಗೊತ್ತಿತ್ತು ಸರ್, ನನ್ನ ಪ್ರಿಪ್ರೇಷನ್ ಮೇಲೆ ನನ್ನ ಸ್ಟ್ರೆಂತ್ ಗೊತ್ತಿತ್ತು. ಸೊ ನನ್ನ ಮಿಸ್ಟೇಕ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ. ಐ ವಾಸ್ ವೆರಿ ಕೇರ್ಫುಲ್. ನಾನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ ವೇರ್ ಐ ವೆಂಟ್ ರಾಂಗ್. ಸೊ ಅದನ್ನ ಕರೆಕ್ಷನ್ ಮಾಡಿಕೊಂಡೆ, ಜಾಸ್ತಿ ಪರಿಶ್ರಮ ಪಟ್ಟೆ, ಆ್ಯಂಡ್ ಐ ಫೈನಲಿ ಎನ್ಶೋರ್ಡ್ ರಿಸಲ್ಟಿಗೆ ಟ್ರಾನ್ಸ್ಲೇಟ್ ಆಗಬೇಕು. ಓಕೆ, ಎಸ್. ಇನ್ನು ನೀವು ಜಗ್ಗಿದಾಗ ಅಥವಾ ಸೋತಾಗ ಅಥವಾ ಕುಗ್ದಂತಹ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರ ಒಂದು ಸಪೋರ್ಟ್ ಹೇಗಿತ್ತು ಅಂತ? ಸರ್ ಫ್ಯಾಮಿಲಿ ಈಸ್ ಲೈಕ್ ಲೈಫ್ ಸಪೋರ್ಟ್ ಸರ್. ಇದು ವಿದೌಟ್ ಫ್ಯಾಮಿಲಿ ಇಷ್ಟು ದೂರ ಬರೋಕ್ಕಾಗಲ್ಲ ಸರ್. ಇಟ್ ಈಸ್ ಫ್ಯಾಮಿಲಿ ಈಸ್ ದ ಫೌಂಡೇಶನ್ ಇಲ್ಲಿ ತನಕ ಬರೋಕ್ಕೆ. ನಮ್ಮ ಅಪ್ಪಾಜಿ ಅಮ್ಮ ದೇ ಹ್ಯಾವ್ ಆಲ್ವೇಸ್ ಬೀನ್ ದೇರ್. ಪಾಪ ನನ್ನ ಎಲ್ಲ ಫೇಲಿಯರ್ಸ್ನು ದೇ ಹ್ಯಾವ್ ಅಬ್ಸಾರ್ಬ್ಡ್, ನನ್ನ ಸಮಾಧಾನ ಮಾಡಿದ್ದಾರೆ. ಸೊ ಇಟ್ ಈಸ್ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಅಕ್ಕ ಕೀರ್ತಿ ಆ್ಯಂಡ್ ಈವನ್ ಮೈ ವೈಫ್, ಶಿ ಈಸ್ ಬೀನ್ ಪಾರ್ಟ್ ಆಫ್ ದಿಸ್. ಸೊ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್ ಸರ್, ಆ್ಯಂಡ್ ದೇವ್ ಬಿನ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಖಂಡಿತ. ನಿಮ್ಮನ್ನು ನೋಡಿದಾಗ ನಮಗೆ ಸ್ಫೂರ್ತಿ ಆಗುತ್ತೆ, ಮರಳಿ ಯತ್ನವ ಮಾಡು ಅಂತ. ನೋಡಿ, ಆ ಮರಳಿ ಯತ್ನ ಮಾಡಿದ್ರಿಂದ ಇವತ್ತು ಸಕ್ಸಸ್ ಸಿಕ್ಕಿದೆ, ನಿಮ್ಮ ಗೋಲನ್ನು ರೀಚ್ ಮಾಡಿದ್ರೆ. ಸೊ ಪ್ರಮುಖವಾಗಿ ಈಗ ಸಾಮಾನ್ಯವಾಗಿ ನಾವು ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸೊ ನೀವು ನೋಟ್ಸ್ಗಳನ್ನೆಲ್ಲ ಹೇಗೆ ಮಾಡ್ಕೋತಾ ಇದ್ರಿ ಅಂತ, ಆ ಪ್ರಿಪ್ರೇಷನ್ ಎಲ್ಲ ಹೇಗಿರ್ತಿತ್ತು ಅಂತ? ಸರ್ ನೋಟ್ಸ್ ನಾನು ಆ್ಯಕ್ಚುಲಿ ಮಿಕ್ಸ್ ಆಫ್ ಬೋತ್. ನಮ್ಮ ಹಾರ್ಡ್ ಕಾಪಿನೂ ಮಾಡ್ತಿದ್ದೆ ಆ್ಯಂಡ್ ಡಿಜಿಟಲ್ ನೋಟ್ಸು ಮಾಡ್ತಿದ್ದೆ. ಸೊ ಇಟ್ ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್ ವೈಸ್. ಆ್ಯಂಡ್ ಕರೆಂಟ್ ಅಫೇರ್ಸ್ ಯೂಶುವಲ್ ನಾನು ಸ್ವಲ್ಪ ಡಿಜಿಟಲಲ್ಲಿ ಮಾಡ್ತಿದ್ದೆ, ಬಿಕಾಸ್ ಜಾಸ್ತಿ ಡೈನಾಮಿಕ್. ಸ್ಟ್ಯಾಟಿಕ್ ನೋಟ್ಸ್ ಎಲ್ಲ ಏನು ಬರೆದಿಟ್ಬಿಡ್ತಿದ್ದೆ. ಸೊ ಬೋತ್ ಮೀನ್ಸ್ ಯೂಸ್ ಮಾಡಿದ್ದೀನಿ. ಓಕೆ, ಈ ಇಂಟರ್ನೆಟ್ಟು ಸೋಷಿಯಲ್ ಮೀಡಿಯಾವನ್ನು ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೋದು ಇಂಥ ಟೈಮಲ್ಲಿ ನಾವು ಅಂತ? ಡೆಫಿನೆಟ್ಲಿ ಸರ್, ಬಿಕಾಸ್ ವಿತ್ AI ಇವಾಗ AI ಜನರೇಷನ್ ಅಲ್ಲಿ ಚಾಟ್ GPT ಭಾಳ ಹೆಲ್ಪ್ ಮಾಡುತ್ತೆ ಸರ್. ಚಾಟ್ GPT ಆಗಲಿ, ಜೆಮಿನಿ ಆಗಲಿ, ಇಟ್ ಕಮ್ಸ್ ಇನ್ ವೆರಿ ಹ್ಯಾಂಡಿ. ಪ್ರಿಪ್ರೇಷನ್ ಮುಂಚಿನ ಥರ ಈಗ ಬರೀ ಟೆಕ್ಸ್ಟ್ ಬುಕ್ಕಿಂದನೇ ಆಗ್ಬೇಕಂತ ಏನಿಲ್ಲ. ಸೊ ಯೂಟ್ಯೂಬ್ ಆಗಲಿ, ಚಾಟ್ GPT ಆಗಲಿ ತುಂಬ ಹೆಲ್ಪ್ ಮಾಡುತ್ತೆ ಆನ್ಸರ್ ರೈಟಿಂಗಿಗೆ, ನಮ್ಮ ಕರೆಕ್ಷನ್ಸ್ಗೆ. ಸರ್ ತುಂಬ ಹೆಲ್ಪ್ ಆಗುತ್ತೆ ಸರ್. ಓಕೆ, ಸಾಮಾನ್ಯವಾಗಿ ಈಗ ದಿನಪತ್ರಿಕೆಗಳಿರ್ಬೋದು ಅಥವಾ ಮಾಧ್ಯಮಗಳಲ್ಲಿ ಬರುವಂಥ ಸುದ್ದಿ ಸಮಾಚಾರಗಳಿರ್ಬೋದು, ಸೊ ಅವುಗಳನ್ನು ಹೇಗೆ ನೋಡ್ತಾ ಇದ್ರಿ ನೀವು ಅಂತ? ಸರ್ ಒಂದು ನಾನು ಲೈಕ್ ಡೈಲಿ ನ್ಯೂಸ್ ಪೇಪರ್ ಕಂಟಿನ್ಯೂಸ್ ಆಗಿ ಓದಿದ್ದೀನಿ ಲಾಸ್ಟ್ 6 years ಅಲ್ಲಿ, ಒಂದಿನಾನು ಮಿಸ್ ಮಾಡಿಲ್ಲ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗ್ತಿತ್ತು ನ್ಯೂಸ್ ಪೇಪರ್ ಓದೋಕ್ಕೂ. ಸೊ ಇಂಟರ್ವ್ಯೂಗೆ ಮೀನ್ಸ್ಗೆಲ್ಲ 2 ನ್ಯೂಸ್ ಪೇಪರ್ ಓದ್ತಿದ್ದೆ. ಸೊ ದಟ್ ಈಸ್ ಒನ್ ವೇ. ಆ್ಯಂಡ್ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಓದ್ತಿದ್ದೆ, ನ್ಯೂಸ್ ಐಟಮ್ಸ್ ಆನ್ಲೈನಲ್ಲಿ ನೋಡ್ಕೋತಿದ್ದೆ. ದಿಸ್ ಇಸ್ ಒನ್ ವೇ ನಾನು. ಓಕೆ, ನ್ಯೂಸ್ ಪೇಪರ್ ಅಂದಾಗ ನೋಟ್ಸ್ ಮಾಡ್ಕೊಳ್ಳೋದು ಅಗತ್ಯವ ಅನ್ನುವಂಥ ಒಂದು ಪ್ರಶ್ನೆ? ನಾಟ್ ನೆಸೆಸರಿಲಿ ಸರ್. ಭಾಳ ಇಂಪಾರ್ಟೆಂಟ್ ಏನಿದೆ ಅದನ್ನಷ್ಟು ಮಾಡ್ಕೋಬಹುದು, ಬಿಕಾಸ್ ಇಟ್ ಈಸ್ ವೆರಿ ಡೈನಮಿಕ್. ಇವತ್ತೇನು ಇಂಪಾರ್ಟೆಂಟ್ ಇದೆ, ಇನ್ನೊಂದು 10 ದಿನದೊಳಗೆ ಅದು ಇಟ್ ಬಿಕಮ್ಸ್ ವೆರಿ ನಾಟ್ ಸೊ ಇಂಪಾರ್ಟೆಂಟ್. ಸೊ ಆ ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಹೆಂಗೆ ಇವಾಲ್ವ್ ಆಗ್ತಿದೆ ಆ ಒಂದು ಟಾಪಿಕ್, ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸಾಕು. ನೋಟ್ಸ್ ಬೇಕಾಗಿಲ್ಲ ಸರ್. ಆನ್ಲೈನ್ ಕೋಚಿಂಗ್ ಮಟೀರಿಯಲ್ಸ್ ತುಂಬ ಇದೆ ವಿಚ್ ಕಂಪೈಲ್ ಎವ್ರಿಥಿಂಗ್. ಸೊ ದಟ್ ಈಸ್ ಎನಫ್ ಸರ್. ಈ ಮಾನಸಿಕ ಸಿದ್ಧತೆ ಹಾಗೆಯೇ ಈ ಪ್ರೆಷರ್ ಅಥವಾ ಒತ್ತಡವನ್ನು ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ ಅಂತ, ಅದನ್ನು ನಿಭಾಯಿಸ್ತಾ ಇದ್ರಿ ಅಂತ? ಡೆಫಿನೆಟ್ಲಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್, ಬಿಕಾಸ್ ಈ ಎಕ್ಸಾಮ್ ತುಂಬ ಇಟ್ಸ್ ನಾಟ್ 1 year 2 year ಎಕ್ಸಾಮ್ಗೆ. ಎಕ್ಸಾಮ್ ಒನ್ ಸಕ್ಸಸ್ಫುಲ್ ಅಟೆಂಪ್ಟ್ ಇಟ್ ಸೆಲ್ಫ್ 1 year ಹೋಗುತ್ತೆ ಸರ್. ಸೊ ತುಂಬ ಲಾಂಗ್ ಪ್ರೊಸೆಸ್. ವಿ ನೀಡ್ ಲಾಟ್ ಆಫ್ ಮೆಂಟಲ್ ಸ್ಟ್ರೆಂತ್. ಇದನ್ನ ಚಾಲೆಂಜಿಂಗ್ ಇದೆ ಸರ್ ತುಂಬ. ಸೊ ಬರೀ ಹಾರ್ಡ್ ವರ್ಕು ಇದಷ್ಟೇ ಅಲ್ಲ, ಇಟ್ ಈಸ್ ಮ್ಯಾಟರ್ ಆಫ್ ಮೆಂಟಲ್ ಎಬಿಲಿಟಿ, ಮೆಂಟಲ್ ಫಿಟ್ನೆಸ್ ಆಲ್ಸೋ. ಸೊ ಇದಕ್ಕೆ ನಮ್ದು ರೂಟೀನಲ್ಲಿ ಸರ್, ರೂಟೀನಲ್ಲಿ 1 hour ಅಟ್ಲೀಸ್ಟ್ 1-2 hours ನಮ್ಮ ಲೀಜರ್ಗೆ ಏನಾದರೂ ಒಂದು ಹಾಬೀಸ್ ಪರ್ಸ್ಯೂ ಮಾಡಬೇಕು. ಬುಕ್ಸ್ ಆಗಲಿ, ಒಂದು ಎಕ್ಸಸೈಸ್ ಆಗಲಿ, ಜಿಮ್ ಆಗಲಿ, ಸಮ್ ವೇ ಒಂದು 1.5 hour ಹಿಂಗೆ ತೆಗೆದಿಟ್ರೆ ಸೊ ಅದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಮೆಂಟಲ್ ವೆಲ್ ಬೀಯಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಸರ್. ಇಂಟರ್ವ್ಯೂನಲ್ಲಿ ಅಭ್ಯರ್ಥಿಯ ಜ್ಞಾನಕ್ಕಿಂತ ಯಾವ ಗುಣವನ್ನು ಮೌಲ್ಯಮಾಪನ ಮಾಡಲಾಗುತ್ತೆ ಅಥವಾ ಅದನ್ನು ಹೆಚ್ಚಾಗಿ ಕೇಂದ್ರೀಕರಿಸಲಾಗುತ್ತೆ ಅಂತ? ಸರ್ ಒಂದೇ ಇದು ಹೇಳ್ಬೇಕಂದ್ರೆ ಪ್ರಾಮಾಣಿಕತೆ ಸರ್, ಆನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ. ಬಿಕಾಸ್ ಈವನ್ ಇನ್ ಮೈ ಇಂಟರ್ವ್ಯೂಸಲ್ಲಿ ಭಾಳಷ್ಟು ಎಥಿಕಲ್ ಕ್ವೆಶನ್ಸು, ಒಂದು ಎಥಿಕಲ್ ಕ್ವೆಶನ್ಸ್ ಕೇಳಿ ನಿಮ್ಮನ್ನ ಹಾಕಿ ಏನು ಚಾಯ್ಸಸ್ ಮಾಡ್ತೀರಾ, ಆ ಸಿಚುವೇಶನಲ್ಲಿ ಏನು ಚಾಯ್ಸ್ ಮಾಡ್ತೀರಾ ಅನ್ನೋ ಒಂದು ಸಿಚುವೇಶನ್ ಇಟ್ಟಾಗ, ಬೇಸ್ಡ್ ಆನ್ ದ್ಯಾಟ್ ವಾಟ್ ಯು ಚೂಸ್, ಅದ್ರ ಮೇಲೆ ದೇ ಜಡ್ಜ್ ಯುವರ್ ಪರ್ಸನಾಲಿಟಿ. ಸೊ ಎಥಿಕ್ಸ್ ಮ್ಯಾಟರ್ಸ್ ಅ ಲಾಟ್ ಸರ್. ಆನೆಸ್ಟಿ, ಇಂಟಿಗ್ರಿಟಿ ಇಸ್ ಲೈಕ್ ಪಾರ್ಟ್ ಆಫ್ ಇಟ್. ಸೊ ದೀಸ್ ಆರ್ 2 things which are like ವೆರಿ ಇಂಪಾರ್ಟೆಂಟ್, ಆ್ಯಂಡ್ ದಟ್ ಇಸ್ ವಾಟ್ ದೇ ಜಡ್ಜ್ ಸರ್. ಅಂಥ ಟೈಮಲ್ಲಿ ಏನು ಓಡ್ತಾ ಇರೋದು ನಿಮಗೆ ಅಂತ?
ಸರ್ ಅದೇ ಲೈಕ್ ಇಟ್ಸ್ ತುಂಬ ಟ್ರಿಕಿ ಸಿಚುವೇಶನ್, ಬಿಕಾಸ್ ತುಂಬ ಪುಷ್ ಮಾಡ್ತಿರ್ತಾರೆ. ಒಂದು ಸಿಚುವೇಶನ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದಾಗ ಇಟ್ ಈಸ್ ನಾಟ್ ಈಸಿಲಿ ರೈಟ್ ವರ್ಸಸ್ ರಾಂಗ್ ಇರಲ್ಲ. ಸೊ ಎಲ್ಲೋ ಗ್ರೇ ಏರಿಯಾಸಲ್ಲಿ ಇರುತ್ತೆ. ಇಟ್ ಇಸ್ ಡಿಫಿಕಲ್ಟ್ ಟು ಚೂಸ್. ಬಟ್ ಆ ಟೈಮಲ್ಲಿ ಆ ಒಂದು ಪೇಷನ್ಸು, ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ತೋರಿಸ್ಬೇಕಾಗತ್ತೆ ಸರ್. ಓಕೆ, ಈಗ ಒಬ್ಬ ಅಧಿಕಾರಿಯಾಗಿ ನೀವು ಸಮಾಜದಲ್ಲಿ ಏನೆಲ್ಲ ಬದಲಾವಣೆ ತರಬೇಕು ಅನ್ನೋ ಕನಸು ಕಟ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಹೇಳಿ. ಎಸ್ ಸರ್, ನನಗೆ ಆ್ಯಸ್ ಆನ್ ಅಡ್ಮಿನಿಸ್ಟ್ರೇಟರ್ ಇನ್ ವಾಟ್ ಎವರ್ ಕೆಪಾಸಿಟಿ ಐ ಆಮ್ ದರ್, ವಾಟ್ ಎವರ್ ಪ್ಲೇಸ್ ನನಗೆ ಅಲ್ಲಿಯ ರೂರಲ್ ಡೆವಲಪ್ಮೆಂಟ್ ಮೇಲೆ ವರ್ಕ್ ಮಾಡ್ಬೇಕಂದ್ರೆ ತುಂಬ ಆಸೆ ಇದೆ ಸರ್. ಐ ಥಿಂಕ್ ಸಮ್ವೇರ್ ದಟ್ ಈಸ್ ಒನ್ ಏರಿಯಾ ವಿ ಆರ್ ಲ್ಯಾಕಿಂಗ್. ಆ್ಯಂಡ್ ಸೆಕೆಂಡ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಬಗ್ಗೆ ವರ್ಕ್ ಮಾಡ್ಬೇಕಂತ ಇದೆ ಸರ್. ಮೇ ಬಿ ಆ ಅವಕಾಶ ಸಿಕ್ಕರೆ ಇಟ್ ವಿಲ್ ಬಿ ವೆರಿ ಹ್ಯಾಪಿ ಸರ್. ಐ ವಿಲ್ ಬಿ ವೆರಿ ಹ್ಯಾಪಿ. ಈ ತಯಾರಿಕೆ ಹಂತದಲ್ಲಿ ಅಥವಾ ಒಂದು ಸಿದ್ಧತೆಯ ಹಂತದಲ್ಲಿ ನೀವು ಆ ಟೈಮಲ್ಲಿ ಮಾಡ್ತಿದ್ದಂಥ ದೊಡ್ಡ ಮಿಸ್ಟೇಕ್ಸ್ಗಳೇನು, ಅದನ್ನು ಹೇಗೆ ಸರಿಪಡಿಸ್ಕೊತಿದ್ರಿ ಅಂತ ಸ್ಟಡೀಸ್ ಟೈಮ್? ಎಸ್ ಸರ್, ಇದು ಆ್ಯಕ್ಚುಲಿ ವೆರಿ ಗುಡ್ ಕ್ವೆಶನ್ ಸರ್. ನಮ್ಮ ಮಿಸ್ಟೇಕ್ಸ್ ಆರ್ ಅವರ್ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್. ಆ ಮಿಸ್ಟೇಕ್ಸ್ನ ನಾವು ಕಮ್ಮಿ ಮಾಡ್ತಾ ಹೋದಂಗೆ ಸಕ್ಸಸ್ಫುಲ್ ಆಗ್ತೀವಿ. ಪೀಪಲ್ ಟೆಂಡ್ ಟು ಆಸ್ಕ್ ಏನು ಮಾಡಿದ್ರೆ ಪಾಸ್ ಆಗ್ತೀವಿ ಅಂತ, ಬಟ್ ಏನು ಮಾಡಲಿಲ್ಲ ಅಂದ್ರೂ ಪಾಸ್ ಆಗ್ತೀವಿ ಅನ್ನೋದು ಈಸ್ ಆ್ಯಕ್ಚುಲಿ ಇಂಪಾರ್ಟೆಂಟ್. ವಾಟ್ ನಾಟ್ ಟು ಡೂ ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್, ಆ್ಯಸ್ ಇಂಪಾರ್ಟೆಂಟ್ ಆಸ್ ವಾಟ್ ಟು ಡೂ ಇನ್ ದಿಸ್ ಎಕ್ಸಾಮ್. ಬಿಕಾಸ್ ಈ ಎಕ್ಸಾಮ್ ತುಂಬ ವೈಡ್ ಆಗಿ, ಓಷನ್ ಅಷ್ಟು ವೈಡ್ ಇದೆ ಸರ್. ಸೊ ಮಿಸ್ಟೇಕ್ಸ್ ಮಾಡೋ ಟೆಂಡೆನ್ಸಿ ತುಂಬ ಇದೆ. ಸೊ ವಿ ನೀಡ್ ಟು ನೋ ವಾಟ್ ನಾಟ್ ಟು ಡೂ ಆ್ಯಸ್ ವೆಲ್. ಸೊ ಐ ಥಿಂಕ್ ಲರ್ನಿಂಗ್ ಫ್ರಮ್ ಅವರ್ ಮಿಸ್ಟೇಕ್ಸ್, ಆ ತಪ್ಪುಗಳನ್ನ ಫಸ್ಟು ಎಕ್ಸೆಪ್ಟ್ ಮಾಡ್ಕೋಬೇಕು, ದಟ್ ಐ ವೆಂಟ್ ರಾಂಗ್ ಅಂತ. ಅದನ್ನು ಡೈಗ್ನೋಸ್ ಮಾಡಿ ಕರೆಕ್ಟ್ ಎಕ್ಸೆಪ್ಟ್ ಮಾಡಿಕೊಂಡು ಅದನ್ನ ಕರೆಕ್ಟ್ ಮಾಡಿದ್ರೆ ದೆನ್ ಡೆಫಿನೆಟ್ಲಿ ಸಕ್ಸಸ್ ವಿಲ್ ಕಮ್ ಇನ್. ಈಗ ಕಿರಣ್ ಕಮತೆ ಅವರ ಈ ಕೋಚಿಂಗ್ಗೆ ಅಂತಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥವ್ರು ಇದ್ದಾರೆ. ಸೊ ನೀವು ಮನೆಯಲ್ಲೇ ಕೂತು ಓದ್ತೀರಿ. ಸೊ ಹೇಗೆ ಸಾಧ್ಯ ಆಯ್ತು ನಿಮಗೆ ಅಂತ? ಯಾಕಂದರೆ ಕೋಚಿಂಗು ಇಂಪಾರ್ಟೆಂಟ್ ಅಂತ ಅನಿಸುತ್ತಾ, ಅಥವಾ ಮನೆಯಲ್ಲಿ ಕೂತು ಓದುವಂಥದ್ದು ಇಂಪಾರ್ಟೆಂಟ್ ಅಂತ ಅನಿಸುತ್ತಾ, ಅಥವಾ ಎರಡೂ ಇಂಪಾರ್ಟೆಂಟ್ ಅಂತ ಅನಿಸುತ್ತಾ ಅಂತ? ಸರ್ ಅದು ಕ್ಯಾಂಡಿಡೇಟ್ ಎಬಿಲಿಟಿ ಮೇಲೆ ಹೋಗುತ್ತೆ ಸರ್. ಸೊ ಯಾರು ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್, ಒಬ್ಬ ಇಂಜಿನಿಯರಿಂಗ್ ಅಭ್ಯರ್ಥಿ, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಹಿಮ್ ಟು ಲರ್ನ್ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್, ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್. ಸೊ ಅಲ್ಲಿ ಅವ್ನಿಗೆ ಕೋಚಿಂಗ್ ಬೇಕಾಗತ್ತೆ ಸರ್. ಬಟ್ ಇಟ್ ಈಸ್ ನಾಟ್ ನೆಸೆಸರಿಲಿ ಸರ್. ಈಗ ನಾನು ಇಂಜಿನಿಯರಿಂಗ್ ಇದ್ದೂ ಐ ಲರ್ನ್ ಇಟ್ ಆನ್ ಮೈ ಓನ್. ಸೊ ಯೂಟ್ಯೂಬು, ಗೂಗಲ್, ಐ ಯೂಸ್ಡ್ ದೆಮ್ ಆ್ಯಂಡ್ ಐ ಲರ್ನ್ ದೋಸ್ ಕಾನ್ಸೆಪ್ಟ್ಸ್. ಸೊ ನಾಟ್ ನೆಸೆಸರಿಲಿ ಸರ್ ಟೆಕ್ಸ್ಟ್ ಬುಕ್ಸ್ ಆರ್ ಇನಫ್. ಓಕೆ. ಆಮೇಲೆ ಈಗ ನಿಮ್ಮಲ್ಲಿರುವಂಥ ಗುಣ ಬೇರೆ ಅಭ್ಯರ್ಥಿಗಳಿಗಿಂತ ಎಷ್ಟು ವಿಶೇಷತೆಯನ್ನು ಹೊಂದಿದ್ದೀರಿ ನೀವು ಅನ್ನುವಂಥದ್ದು ಈ ವಿಚಾರದಲ್ಲಿ? ಸರ್ ಐ ವಿಲ್ ನಾಟ್ ಕನ್ಸಿಡರ್ ಏನು ವಿಶೇಷ ಅಥವಾ ಸ್ಪೆಷಲ್ ಅನ್ಕೊಳ್ಳ. ಐ ಆಮ್ ಅ ವೆರಿ ಆರ್ಡಿನರಿ ಆ್ಯಂಡ್ ಅಬವ್ ಆವ್ರೇಜ್ ಸ್ಟೂಡೆಂಟ್. ಬಟ್ ದ ಓನ್ಲಿ ಥಿಂಗ್ ನನಗೆ ಐ ವಿಲ್ ಸೇ ಇಸ್ ಐ ನೆವರ್ ಗಿವ್ ಅಪ್ ಸರ್. ಐ ವಾಸ್ ಕಂಟಿನ್ಯೂಸ್ಲಿ ವರ್ಕಿಂಗ್ ಹಾರ್ಡ್. ನನ್ನ ಗುರಿ ಮೇಲೆ ನನಗೆ ಲಕ್ಷ್ಯ ಇತ್ತು ಆ್ಯಂಡ್ ದಟ್ಸ್ ಇಟ್ ಸರ್. ನಂಗೆ ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡಿದೆ ಆ್ಯಂಡ್ ಐ ಜಸ್ಟ್ ಡಿಂಟ್ ವಾಂಟೆಡ್ ಟು ಗಿವ್ ಅಪ್. ಸೊ ದಟ್ ಈಸ್ ಒನ್ ಕ್ವಾಲಿಟಿ ಐ ವಿಲ್ ಸೇ ಐ ಸ್ಟುಡ್ ಔಟ್ ಫ್ರಮ್ ದಿ ಅದರ್ಸ್. ಓಕೆ. ಈಗ ಆಪ್ಷನಲ್ ಸಬ್ಜೆಕ್ಟ್ ಅಂತ ಬಂದಾಗ, ಹೌದು, ಸೊ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಅನಿಸುತ್ತೆ ಅಂತ? ಸೊ ಆಪ್ಷನಲ್ ಸಬ್ಜೆಕ್ಟ್ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. 2 ಪೇಪರ್ ಇದೆ ಇದಕ್ಕೆ, 250, 250, 500 ಮಾರ್ಕ್ಸ್ ಅಲ್ಲೇ ಬರುತ್ತೆ. 1750 ಮಾರ್ಕ್ಸಲ್ಲಿ 500 ಮಾರ್ಕ್ಸ್ ಇದಕ್ಕೆ ಆಗುತ್ತೆ. ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೊ ಯಾವ ಆಪ್ಷನಲ್ ಸಬ್ಜೆಕ್ಟ್ ಚೂಸ್ ಮಾಡ್ತೀವಿ ಅನ್ನೋದು ವಿಲ್ ಬಿಕಮ್ ವೆರಿ ಕ್ರಿಟಿಕಲ್. ಸೊ ಒಂದು ನಮ್ಮ ಓನ್ ಇಂಟ್ರೆಸ್ಟ್ ಮೇಲೆ ವಾಟ್ ಎವರ್ ಸಬ್ಜೆಕ್ಟ್ಸ್ ಇಂಟ್ರೆಸ್ಟ್ ಇದೆ ಅದನ್ನು ಚೂಸ್ ಮಾಡೋದು ಬೆಟರ್ ಸರ್. ಇನ್ನೊಂದು ಆಲ್ಸೋ ಬೇಸಿಕ್ ಈಗ ಏನು ಟ್ರೆಂಡ್ಸ್ ನಡೀತಾ ಇದೆ UPSC ಮಾರ್ಕಿಂಗ್ ಸಿಸ್ಟಮಲ್ಲಿ, ಅದ್ರ ಮೇಲೂ ಸ್ವಲ್ಪ ಲಕ್ಷ್ಯ ಇಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಇಟ್ ಈಸ್ ಮಿಕ್ಸ್ ಆಫ್ ಬೋತ್. ಅಲ್ಟಿಮೇಟ್ಲಿ ಇಂಟ್ರೆಸ್ಟ್ ಇರಬೇಕು ಸರ್ ಆ ಸಬ್ಜೆಕ್ಟ್. ಓಕೆ. ಈಗ ನಮಗೆ ನಾಲೆಡ್ಜ್ ಇರೋದು ಬೇರೆ, ಅದನ್ನು 3 ಗಂಟೆನಲ್ಲಿ ಅಕ್ಷರ ರೂಪದಲ್ಲಿ ಕಾಗದದ ಮೇಲೆ ಇಳಿಸೋದು ಬೇರೆ. ಅದೆಷ್ಟು ಚಾಲೆಂಜಿಂಗ್ ಅಂತ? ಡೆಫಿನೆಟ್ಲಿ ಸರ್, ರೈಟ್ಲಿ ಪಾಯಿಂಟೆಡ್ ಔಟ್. ಬಿಕಾಸ್ ನಾಲೆಜಲ್ಲಿ ಎಲ್ಲ ಹುಡುಗರು ಓದ್ತಿದ್ದಾರೆ, ಎಲ್ಲ ಹುಡುಗರು ಅದೇ ರಿಸೋರ್ಸಸ್ ಓದ್ತಿದ್ದಾರೆ. ಬಟ್ ಸ್ಟಿಲ್ ಎಲ್ಲರೂ ಪಾಸ್ ಆಗ್ತಿಲ್ಲ ಅಂದರೆ ಇಟ್ ಈಸ್ ದಿ ಚಾಲೆಂಜ್. ಆ 3 ಅವರಲ್ಲಿ ಏನಾಗ್ತಿದೆ ದಟ್ ಈಸ್ ದ ಡಿಸೈಡಿಂಗ್ಸ್. ಸೊ ಇದಕ್ಕೆ ಸೊಲ್ಯೂಷನ್ ಇಟ್ ಲಾಟ್ ಆಫ್ ಪ್ರಾಕ್ಟೀಸ್ ಸರ್. ಪ್ರಾಕ್ಟೀಸ್ ಬೇಕಾಗುತ್ತೆ. ನಾಲೆಜ್ ಇಸ್ ಒನ್ ಥಿಂಗ್, ಬಟ್ ಆ ನಾಲೆಜ್ನ ಪೇಪರಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಇಸ್ ಅಗೇನ್ ಅ ಡಿಫರೆಂಟ್ ಸ್ಕಿಲ್ ಸೆಟ್. ಸೊ ಅದನ್ನು ವಿತ್ ಪ್ರಾಕ್ಟೀಸ್ ಲಾಟ್ ಆಫ್ ಆನ್ಸರ್ ರೈಟಿಂಗ್ ಗೈಡೆನ್ಸ್ ತುಂಬ ಬೇಕಾಗತ್ತೆ. ಟಾಪರ್ಸ್ ಕಾಪೀಸ್ನ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರು ಏನು ಚೆನ್ನಾಗಿ ಮಾಡ್ತಿದ್ದಾರೆ, ವಾಟ್ ಈಸ್ ಅವ್ರೇನು ಸಪ್ರೇಟಾಗಿ ಡಿಸ್ಟಿಂಕ್ಟಾಗಿ ಮಾಡ್ತಿದ್ದಾರೆ, ಅದರಿಂದ ಏನು ಕಲಿಬೋದು ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡಿದಾಗ ಡೆಫಿನೆಟ್ಲಿ ವಿ ಕ್ಯಾನ್ ಆಲ್ಸೋ ಇಂಪ್ರೂವ್ ಆ್ಯಂಡ್ ಮೇನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೋದು ಸರ್. ಈಗ ನೀವು IAS ಆಗದೆ ಇದ್ರೆ ಏನಾಗ್ತಾ ಇದ್ರಿ ಅಂತ? ಬೇರೆ ಏನಾಗ್ತಿದ್ರಿ? ಇಲ್ಲ ಸರ್, ಕರೆಂಟ್ಲಿ ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಲೋಕೋಪಯೋಗಿ ಇಲಾಖೆಯಲ್ಲಿ. ಸೊ ಪ್ರಾಬ್ಲಿ ಅದನ್ನೇ ವರ್ಕ್ ಮಾಡ್ತಿದ್ದೆ ಸರ್. ಆ್ಯಂಡ್ ಅಲ್ಟಿಮೇಟ್ಲಿ ಪಬ್ಲಿಕ್ ಸರ್ವಿಸ್ ವಾಸ್ ಮೈ ಗೋಲ್. ಅದು ಸಿವಿಲ್ ಸರ್ವಿಸಸ್ ಇರಲಿ ಬಿಡಲಿ ದಟ್ ವುಡ್ ಕಂಟಿನ್ಯೂ ಸರ್. ಮೇ ಬಿ
ಸಮ್ ಫಾರ್ಮ್ ಆಫ್ ಪಬ್ಲಿಕ್ ಸರ್ವಿಸ್ ಮಾಡ್ತಿದ್ದೆ. ಸರ್ ನನಗೆ ತುಂಬ ಇಂಟ್ರೆಸ್ಟ್ ಬರ್ತಿದೆ ಏನಂತಂದರೆ, ನೀವು ಪಬ್ಲಿಕ್ ಸರ್ವಿಸ್ ಬಗ್ಗೆ ಹೇಳಿದ್ರಿ. ಪಬ್ಲಿಕ್ ಸರ್ವಿಸನ್ನು ಮಾಡಬೇಕು, ಪಬ್ಲಿಕ್ ಸರ್ವಿಸ್ ತುಂಬ ಇಂಪಾರ್ಟೆಂಟು ಅನ್ನೋದು ನಿಮಗೆ ಬಂದಿದ್ದು ಹೇಗೆ? ನಿಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳೋದಾದರೆ. ಸರ್ ಒಂದು ನಾನು ಉತ್ತರ ಕರ್ನಾಟಕದವನು ಸರ್. ಸೊ ಐ ಹ್ಯಾವ್ ಸೀನ್ ಲಾಟ್ ಆಫ್ ತುಂಬ ಅಂಡರ್ ಡೆವಲಪ್ಡ್ ಪಾರ್ಟ್ ಆಫ್ ಕರ್ನಾಟಕ. ಅದು ನೋಡಿದಾಗೆಲ್ಲ ಆ ಒಂದು ಫೀಲಿಂಗ್ ಯಾವಾಗಲೂ ಉತ್ತರ ಕರ್ನಾಟಕದವ್ರಿಗೆ ಇರುತ್ತೆ ದ್ಯಾಟ್ ನಾವು ತುಂಬ ಲ್ಯಾಗ್ ಮಾಡ್ತಿದ್ದೀವಿ ಅಂತ. ಸೊ ದ ಓನ್ಲಿ ವೇ ಟು ಓವರ್ಕಮ್ ಇಸ್ ಬಿ ಇನ್ ದಟ್ ಪೊಸಿಷನ್ ಆಫ್ ಅಥಾರಿಟಿ ವೇರ್ ನಾವು ಆ್ಯಕ್ಚುಲಿ ಏನಾದರೂ ಡಿಸಿಷನ್ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಬೇಕು. ಸೊ ದ್ಯಾಟ್ ಈಸ್ ವೇರ್ ಮೈ ಇನಿಷಿಯಲ್ ಸೀಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್ ಅನ್ನೋದಿತ್ತು. UPSC ವಿಲ್ ಡೆಫಿನೆಟ್ಲಿ ಗಿವ್ ಮಿ ದಟ್ ಅಪಾರ್ಚುನಿಟಿ. ಓಕೆ, ಈಗ ಸಾಮಾಜಿಕ ಮತ್ತು ಪ್ರಾಯೋಗಿಕ ಪ್ರಶ್ನೆಗಳು ಅಂತ ಇರುತ್ತೆ. ಅಂದರೆ ಈ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆಯುವಂಥ ಅಭ್ಯರ್ಥಿಗಳಿಗೆ ಲಭ್ಯ ಇರುವಂಥ ಸಂಪನ್ಮೂಲಗಳ ಕೊರತೆಯನ್ನು ಅದನ್ನು ನೀಗಿಸೋದು ಹೇಗೆ ಅಂತ? ಸರ್ ಅದು ಅಫ್ಕೋರ್ಸ್ ಅವ್ರಿಗೆ ಡಿಫಿಕಲ್ಟ್ ಇದೆ ಸರ್. ಈ ಎಕ್ಸಾಮು ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಬರೆದಾಗ ಅವರು ಕನ್ನಡ ಮೀಡಿಯಮಲ್ಲಿ ಇದನ್ನು ರಿಸೋರ್ಸಸ್ ಕಮ್ಮಿ ಇರ್ತವೆ. ಸೊ ನಮ್ಮ ಜೊತೆ ಉಳಿದವ್ರ ಜೊತೆ ಲೈಕ್ ಇಂಗ್ಲೀಷ್ ಅವ್ರ ಜೊತೆ ಕಾಂಪೀಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್ ಸರ್. ಈಗ ಸಾಕಷ್ಟು ಕನ್ನಡ ಮೀಡಿಯಮಲ್ಲೇ ರಿಸೋರ್ಸಸ್ ಅವೈಲೇಬಲ್ ಇದೆ ಆ್ಯಂಡ್ ಅದನ್ನು ಯೂಸ್ ಮಾಡಿಕೊಂಡು ತುಂಬ ರಿಸಲ್ಟ್ಸ್ ತೆಗಿತಾ ಇದ್ದಾರೆ ಸರ್. ಸೊ ಚೇಂಜ್ ಆಗ್ತಿದೆ ಸರ್ ಅದು. ಓಕೆ, ಫೈನಲಿ ನಂದೊಂದು ಪ್ರಶ್ನೆ ಇದೆ. ಈಗ ತಾನೇ ಪದವಿ ಮುಗಿಸ್ಕೊಂಡಂಥವ್ರು UPSC ಪರೀಕ್ಷೆ ಬರೆಯೋ ಕನಸು ಕಾಣ್ತಿರ್ತಾರಲ್ಲ, ಅಂಥವ್ರಿಗೆ ನಿಮ್ಮ ಸಂದೇಶ ಏನು ಅಂತ? ಸರ್ ಒಂದು ಸಂದೇಶ ಅಂದರೆ ಲೈಕ್ ಫೌಂಡೇಶನ್ ಕೋರ್ಸ್ ನೀಟಾಗಿ ಮಾಡ್ಕೋಬೇಕು ಸರ್. ಫಸ್ಟ್ ಫೌಂಡೇಶನ್ ಸಬ್ಜೆಕ್ಟ್ಸ್ ಏನಿದೆ ನೀಟಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಆ ಎಲ್ಲ ಕನ್ಸೆಪ್ಟ್ಸ್ನ ಕಂಪ್ಲೀಟ್ ಮಾಡಿ ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು. ಸೆಕೆಂಡ್, ಕಮಿಟ್ಮೆಂಟ್ ಬೇಕು ಸರ್. ಓಕೆ, ಒಂದು ಕನಸು ಕಾಣೋದು ಈಸಿ, ಬಟ್ ಆ ಕಮಿಟ್ಮೆಂಟ್ ಬೇಕಾಗತ್ತೆ ಸರ್. 1 ವರ್ಷ 2 ವರ್ಷ ಅದು ಎಷ್ಟು ಸೋಲ್ ಆಗಲಿ, ಬಟ್ ವಿ ಹ್ಯಾವ್ ಟು ಕಮಿಟ್. ಆ ಒಂದು ಕಮಿಟ್ಮೆಂಟ್ ಕನ್ಸಿಸ್ಟೆನ್ಸಿ ಇದ್ದಾಗಲೇ ರಿಸಲ್ಟ್ಗೆ ಕನ್ವರ್ಷನ್ ಆಗುತ್ತೆ. ದಿಸ್ ಇಸ್ ನಂಬರ್ 2 ಸರ್. ಸ್ಟಿಕ್ಕಿಂಗ್ ಟು ದಿ ಟೈಮ್ ಟೇಬಲ್ ಸರ್. ಸೊ ಎವ್ರಿ ಡೇ ಎಷ್ಟೇ ಬೇಜಾರಾಗಲಿ ಎಷ್ಟೇ ಬೋರ್ ಆಗಲಿ ಯು ಹ್ಯಾವ್ ಟು ಸಿಟ್ ದೇರ್ ಆ್ಯಂಡ್ ಸ್ಟಡಿ ಸರ್. ಅದು ಮ್ಯಾಟರ್ ಆಗುತ್ತೆ. ಸೊ ದೀಸ್ 3 ಥಿಂಗ್ಸ್ ಐ ವುಡ್ ಸಜೆಸ್ಟ್ ಸರ್. ಓಕೆ, ಎಸ್. ಇಷ್ಟೊತ್ತು ಕೂಡ ನಿಮ್ಮ ಕಠಿಣ ಹಾದಿಯಲ್ಲಿನ ನಿಮ್ಮ ಪರಿಶ್ರಮ ಮತ್ತು ನೀವು ಗಳಿಸಿದಂಥ ಈ ಸಕ್ಸಸ್ ಇದೆಲ್ಲದರ ಬಗ್ಗೆ ಮಾತಾಡಿದ್ರಿ. ಫ್ರೀಡಮ್ ಟಿವಿಗೆ ಬಂದು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಮುಂದಿನ ಹಾದಿ ನಿಮಗೆ ಶುಭವಾಗಿರಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಮ್ಮ ಜೊತೆ ಪ್ರತಿಭಾವಂತ, ಅದರಲ್ಲೂ ಕಿರಣ್ ಕಮತೆ ಅವರು. ಅದರಲ್ಲೂ ನಾವು UPSC ಅಂತಂದಾಗ ಸಿವಿಲ್ ಸರ್ವಿಸ್ನಲ್ಲಿ ದೇಶಕ್ಕೆ 53ನೇ ರ್ಯಾಂಕು, ರಾಜ್ಯಕ್ಕೆ ಮೊದಲ ರ್ಯಾಂಕ್ ಅಂತಂದಾಗ ಅದು ಹಬ್ಬದ ವಾತಾವರಣ. ನನಗೆ ಇಷ್ಟು ಖುಷಿ ಆಗ್ತಿದೆ ಅಂದಾಗ ಅವ್ರ ತಂದೆ ತಾಯಿಗೆ ಎಷ್ಟು ಖುಷಿಯಾಗಿರುತ್ತೆ, ಅವರ ಫ್ಯಾಮಿಲಿಗೆ ಎಷ್ಟು ಖುಷಿಯಾಗಿರುತ್ತೆ, ಮತ್ತು ಅವರ ಜಿಲ್ಲೆಯ ತಾಲೂಕಿನ ಅವರ ಗ್ರಾಮದ ಜನತೆಗೆ ಎಷ್ಟು ಖುಷಿಯಾಗಿರುತ್ತೆ ಅನ್ನುವಂಥದ್ದು. ಖಂಡಿತವಾಗಲೂ ಮತ್ತೊಮ್ಮೆ ನಾನು ಅವರಿಗೆ ಶುಭವನ್ನು ಕೋರ್ತೀನಿ. ಅವರ ಮುಂದಿನ ಹಾದಿ, ಅವರ ಮುಂದಿನ ಎಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ಮಾಡಲಿ ಅಂತ ಹಾರೈಸ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ವೀಕ್ಷಕರೇ, ನೋಡ್ತಾ ಇದ್ರಿ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.